ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಕಂದ ದೀಕ್ಷಿತ್ ಆ್ಯಂಡ್ ಎಲ್ರಿಗೂ SRD ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋಗೆ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ಸೊ ಸಡನ್ನಾಗಿ ಫ್ರೆಂಡ್ ಫೋನ್ ಮಾಡಿಬಿಟ್ಟು, ಸೊ ಈ ಥರ ಹೆಬ್ಬಾಳ ಹತ್ರ GKVK ಅಲ್ಲಿ ಒಂದು ಕೃಷಿ ಮೇಳ ನಡೀತಾ ಇದೆ, ಸೊ ಎಕ್ಸಿಬಿಷನ್ ಥರ ನಡೀತಾ ಇದೆ, ಅಲ್ಲಿ ಹೋಗಿ ಬರೋಣ ಅಂತಂದ. ಸೊ ಅರೌಂಡ್ ಥರ್ಸ್ಡೇಯಿಂದ ಅಥವಾ ಫ್ರೈಡೇಯಿಂದ ಸಂಡೇ ತನಕ ನಡೀತಾ ಇದೆ 10 to 5 PM. ಸೊ ಹೋಗಿ ಬರೋಣ ಅಂತಂದ. ಸೊ ನನಗೂ ಇವತ್ತೇನು ಕೆಲಸ ಇರಲಿಲ್ಲ, ನಡಿ ಹೋಗಿ ಬರೋಣ ಅಂತ ಅಂದೆ. ಸೊ ಇವಾಗ ಕೃಷಿ ಮೇಳ ಹತ್ರ ಹೋಗ್ತಾ ಇರ್ತೀವಿ, ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾ ಇರೋಣ. ಸೊ ಏನು ಮಾಡ್ತಾ ಇದ್ದಾರೆ, ಎಕ್ಸಿಬಿಷನಲ್ಲಿ ಏನೇನು ಇಟ್ಟಿದ್ದಾರೆ, ಆ್ಯಂಡ್ ಕೃಷಿ ಬಗ್ಗೆ, ಫಾರ್ಮಿಂಗ್ ಬಗ್ಗೆ, ರೈತರ ಬಗ್ಗೆ ಏನೇನೆಲ್ಲ ಇದೆ, ಜನ ಹೆಂಗಿದ್ದಾರೆ, ಅಲ್ಲಿ ಕ್ರೌಡ್ ಹೆಂಗಿದೆ, ಆ್ಯಂಡ್ ಎಕ್ಸಿಬಿಷನಲ್ಲಿ ಏನೇನು ಇಟ್ಟಿದ್ದಾರೆ, ಏನೇನು ಇಟ್ಟಿಲ್ಲ, ಸೊ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ತಾ ಇರೋಣ. ಆ್ಯಂಡ್ ಲಾಸ್ಟ್ ಫ್ರೈಡೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಇಲ್ಲಿ ಕಾಲೇಜು ಇಂಟರ್ನಲ್ಸು ಅದು ಇದು ನಡೀತಾ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮಗೆ ವಾರದಲ್ಲಿ ಅಟ್ಲೀಸ್ಟ್ ಒಂದು ವೀಡಿಯೋ ಅಂತ ಅಪ್ಲೋಡ್ ಮಾಡ್ತಿರ್ತೀನಿ. ಸೊ ಇಲ್ಲ ಅಂತಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿರ್ತೀನಿ 2 ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ. ಆ್ಯಂಡ್ ಇವತ್ತು ಬೇರೆ ಏನಪ್ಪ ಕೆಲಸ ಇದೆ, ಕೃಷಿ ಮೇಳ ಮುಗಿಸ್ಕೊಂಡು ಅಂತಂದರೆ, ಸೊ ಕೃಷಿ ಮೇಳ ಮುಗಿಸ್ಕೊಂಡು ಆ್ಯಂಡ್ ಈವ್ನಿಂಗ್ ಮಾಮೂಲಿ ಫ್ರೆಂಡ್ಸ್ ಮೀಟ್ ಆಗ್ತೀವಿ. ಮನೆ ಹತ್ರ ಪಾರ್ಕ್ ಇದೆ, ಅಲ್ಲಿ ಇವತ್ತು ಫ್ರೆಂಡ್ ಮೀಟ್ ಆಗೋಣ ಅಂತಿದ್ದಾನೆ. ಸೊ ಅಲ್ಲಿ ಅವ್ರನ್ನ ಇನ್ನೊಬ್ಬ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಕಸಿನ್ ಅಣ್ಣದು ಜಿಮ್ ಇನಾಗ್ರೇಷನ್ ಇದೆ. ಸೊ ಜಿಮ್ ಇನಾಗ್ರೇಷನ್ಗೆ ಹೋಗ್ತಾ ಇರೋಣ. ಸೊ ಆಗಲೇ ಹೇಳ್ದಂಗೆ ಇವತ್ತು ಬೇರೆ ಏನೇನಪ್ಪ ಕೆಲಸಗಳಿದೆ ಅಂತಂದರೆ, ಸೊ ಒಬ್ಬ ಫ್ರೆಂಡ್ನ ಮೀಟ್ ಮಾಡೋದಿದೆ. ಸೊ ಫ್ರೆಂಡು ಮೀಟ್ ಆಗೋಣ ಅಂತಿದ್ದಾನೆ. ಸೊ ಮನೆ ಹತ್ರ ಅಲ್ಲೇ ಪಾರ್ಕ್ ಇದೆ, ಸೊ ಅಲ್ಲಿ ಅಲ್ಲಿ ಬೇರೆ ಫ್ರೆಂಡ್ಸ್ನ ಮೀಟ್ ಮಾಡ್ತಾಯಿರ್ತೀನಿ. ಅದನ್ನು ಮುಗಿಸ್ಕೊಂಡು ಸೊ ನಮ್ಮ ಕಸಿನ್ ಅಣ್ಣ ಅವ್ರದ್ದು ಜಿಮ್ ಇನಾಗ್ರೇಷನ್ ಮಾಡ್ತಿದ್ದಾರೆ. ಅವರೇ ಓನಾಗಿ ಜಿಮ್ನ ಓಪನ್ ಮಾಡಿ ಸೊ ಬಿಸ್ನೆಸ್ ಎಲ್ಲ ಮಾಡೋಣ ಅಂತಿದ್ದಾರೆ. ಸೊ ಅದ್ರ ಇನಾಗ್ರೇಷನ್ ಇದೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇರೋಣ. ಆ್ಯಂಡ್ ಇವಾಗ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ, ಸೊ ನಿಮಗೆ ಆಗಲೇ ಮುಂಚಿನ ವೀಡಿಯೋಲಿ ಹೇಳ್ದಂಗೆ, ಸೊ ಅಮ್ಮ ಕ್ಯಾಟ್ರಿಂಗ್ ಥರ ಮಾಡ್ತಾರೆ. ಸೊ ಅವ್ರಿಗೆ ಇವಾಗ ಟೈಮ್ ಅಂದ್ಬಿಟ್ಟು ಅರೌಂಡ್ 12:30-1 ಗಂಟೆ ಆಗಿದೆ. ಇವಾಗ ಅವ್ರಿಗೆ ಊಟನ ಕೊಟ್ಬಿಟ್ಟು ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಚಂದಲೆ ಔಟಿಂದ ಅಲ್ಲಿಂದ ಹೆಬ್ಬಾಳ್ಗೆ ಹೋಗ್ತಾ ಇರ್ತೀವಿ. ಸೊ ಬನ್ನಿ, ಕೃಷಿ ಮೇಳ ಏನೇನಿದೆ ಏನೇನಿಲ್ಲ ಎಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬರ್ತಾ ಇರೋಣ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ, ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಮ್ಯೂಸಿಕ್ ಕೇಳಿಸ್ತಾ ಇರ್ಬೋದು. ಸೊ ಇಲ್ಲಿ ಕಾರಲ್ಲಿ ರೇಡಿಯೋ ಆನ್ ಆಗಿದೆ, ಇದನ್ನು ಆಫ್ ಮಾಡೋಣ ಅಂತಂದರೆ ಸೊ ಇಲ್ಲಿ ಈ ಸಿಸ್ಟಮ್ ವರ್ಕ್ ಆಗಲ್ಲ. ಅದು ರಿಮೋಟ್ ಇದೆ ಎಲ್ಲಪ್ಪ ಇತ್ತು ಅಂತಂದರೆ, ಸೊ ರಿಮೋಟು ಅಪ್ಪ ಎಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಕೃಷಿ ಮೇಳಕ್ಕೆ ಹೋಗಿ ಬರ್ತಾ ಇರೋಣ. ಇನ್ನೇನು ಫ್ರೆಂಡ್ ಮನೆ ಹತ್ರ ಬಂದ್ವಿ. ಸೊ ಅವನಿಗೆ ಕಾಲ್ ಮಾಡ್ತಾ ಇರೋಣ. ಹಲೋ, ಬಾರಣ್ಣ ಕೆಳಗೆ. ಸರಿ ಬಾ, ಇಲ್ಲೇ ಪಕ್ಕದ ರೋಡು. ಸೊ ಫ್ರೆಂಡಿಗೆ ಹೇಳಾಯಿತು, ಇವಾಗ ಬರ್ತಾ ಇರ್ತಾನೆ. ಸೊ ಅವನ್ನ ಪಿಕಪ್ ಮಾಡಿಕೊಂಡು, ಸೊ ಇವಾಗ ಫ್ರೆಂಡ್ನ ಬರೋಕ್ಕೆ ಹೇಳಿದ್ದೀನಿ. ಇನ್ನೇನು ಅವ್ರ ಮನೆ ಹತ್ರ ಬಂದಾಗಿದೆ. ಸೊ ಅವನ್ನ ಪಿಕಪ್ ಮಾಡಿಕೊಂಡು ಸೊ ಅವನ ಜೊತೆ ಸ್ವಲ್ಪ ಹೆಂಗೆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ, ನಾವೇನು ಡಿಸ್ಕಸ್ ಮಾಡ್ತೀವಿ ಎಲ್ಲ ವಿಡಿಯೋಲ್ಲಿ ನೋಡ್ತಾ ಇರ್ತೀರಾ. ಆ್ಯಂಡ್ ಏನಪ್ಪ ಇವನೊಬ್ಬನೇ ಬಂದಿರೋದು ಫ್ರೆಂಡು ಅಂತಂದರೆ, ಸೊ ಅಲ್ಲಿ ನಾವು ಅಲ್ಲಿ ಕಾಲೇಜ್ ಹತ್ರ ಸೊ ಫ್ರೆಂಡ್ಸ್ ಎಲ್ಲ ಮೋಸ್ಟ್ಲಿ ಎಲ್ಲ ಬೇರೆ ಕಡೆಯಿಂದ ಬಂದಿರೋರು, ಅಂದರೆ ಸ್ವಲ್ಪ ಚಿತ್ರದುರ್ಗ, ದಾವಣಗೆರೆ ಎಲ್ಲ ಔಟ್ ಆಫ್ ಸ್ಟೇಷನ್ ಕಡೆಯಿಂದ ಬಂದಿರೋದು. ಸೊ ಇವಾಗ ಇದು ಲಾಂಗ್ ವೀಕೆಂಡ್ ಆಗಿದೆ. ಫ್ರೈಡೇ ಇಂಟರ್ನಲ್ಸ್ ಮುಗೀತು. ಸೊ ಸ್ಯಾಟರ್ಡೇ ನಮಗೆ ಪ್ರತಿ ಸ್ಯಾಟರ್ಡೇ ರಜಾ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೇ ಸೊ ಸಂಡೇ ಆಫ್ಕೋರ್ಸ್ ರಜಾ ಇರುತ್ತೆ. ಆ್ಯಂಡ್ ಮಂಡೇ ಇವಾಗ ಬಂದ್ಬಿಟ್ಟು 18 ಬಂದ್ಬಿಟ್ಟು ಕನಕದಾಸ ಜಯಂತಿ ಇರೋದ್ರಿಂದ ಸೊ ಎಲ್ಲ ಅವ್ರ ಊರಿಗೆ ಹೋಗಿದ್ದಾರೆ. ಸೊ ಎಲ್ಲ ಊರಿಗೆ ಹೋಗಿರೋದ್ರಿಂದ ಯಾರೂ ಬರ್ತಾ ಇಲ್ಲ. ಇವನೊಬ್ಬ ಇಲ್ಲೇ ಮನೆ ಹತ್ರ ಇರೋದ್ರಿಂದ ಇವನ ಜೊತೆ ಹೋಗ್ತಾ ಇದ್ದೀನಿ. ಇನ್ನೊಬ್ಬ ಇದ್ದ ಮನೆ ಹತ್ರ, ಬಟ್ ಅವನು ಬರೋಕ್ಕಾಗಲ್ಲ ಅಂತಂದ. ಸೊ ನಾವಿಬ್ಬರೇ ಹೋಗಿ ಬರ್ತಾಯಿದ್ವಿ. ಸೊ ಇವಾಗ ಫ್ರೆಂಡ್ನ ಪಿಕಪ್ ಮಾಡಿದ್ದೀನಿ. ಸೊ ನೋಡಿ, ಇವನೇ ನಮ್ಮ ಫ್ರೆಂಡ್ ಸುಜಲ್ ಅಂತ, ವೆರಿ ರಿಚ್ ಮ್ಯಾನು. ಇನ್ನೂ ರಿಚ್ ಆಗ್ತಾ ಇರ್ತಾನೆ. ಏನಕ್ಕಂತ ಅಂದರೆ, ಇವಾಗ ಇವ್ರ ಏರಿಯಲ್ಲಿ ನಾಗರಬಾವಿಲಿ ಮೆಟ್ರೋ ಬೇರೆ ಮಾಡ್ತಾ ಇದ್ದಾರಂತೆ. ಸೊ ನಾಗರಬಾವಿ ಸರ್ಕಲ್ ಹತ್ರನೇ ಇವ್ರ ಮನೆ. ಸೊ ಅಲ್ಲೇ ಇನ್ನು ಎಕ್ಸ್ಟ್ರಾ ಎಲ್ಲ ಹೊಡೆದಾಕಿದ್ದಾರೆ. ಅದೆಲ್ಲ ಜಾಗ ಎಲ್ಲ ಹೊಡೆದಾಕಿದ್ದಾರೆ, ಇನ್ನೇನು ರೆಡಿ ಮಾಡ್ತಾ ಇದ್ದಾರೆ. ಸೊ ಇವ್ರ ಏರಿಯಾದಲ್ಲಿ ಸ್ಟಾಕ್ ಪ್ರೈಸಿಂದ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದು ಹೇಳ್ತಾರಲ್ಲ, ಒಂದು ಕೋಡ್ ಥರ ಇದೀರ, ದ ರಿಚ್ ಬಿಕಮ್ಸ್ ರಿಚರ್, ದ ಪುವರ್ ಬಿಕಮ್ಸ್ ಪುವರರ್ ಅಂತ. ಸೊ ಅದಕ್ಕೆ ಇದೊಂದು ಎಕ್ಸಾಂಪಲ್ಲು. ಏನಿದೆ ಗೊತ್ತಲ್ಲ ಇದ್ರ ಬಗ್ಗೆ? ನೋ ಕಾಮೆಂಟ್ಸ್. ನಂಗೆ ಒಂದು ಸೈಟ್ ಕೊಡಿಸ್ತೀಯಾ ಏರಿಯಾಲಿ ಫ್ರೀಯಾಗಿ? ಆಯಿತು ನೋಡಿ, ಯಾರೋ ಬಳಿ 2 ಸೈಟ್ ಕೊಟ್ಟಿದ್ದಾರೆ, ಕೊಡ್ಸೋಣ ಅಂತ ಇದ್ದಾನೆ. ನಮ್ಮದೇ ಇನ್ನೊಂದು ಸೈಟ್ ಇದೆ ಕಣೋ, ನಿಂಗೆ ಅದನ್ನು ಬರ್ಕೊಡ್ತೀನಿ ಅಂತ ಇಲ್ಲ. ಫ್ರೆಂಡಾಗಿ ಒಂದು ಏನೋ ಅಂತಾನೆ ಅಂದ್ಕೊಂಡೆ ಇಲ್ಲಿ. ಇವಾಗ ನೆಕ್ಸ್ಟ್ ಇನ್ನು ಆಗಲೇ ಹೇಳ್ದಂಗೆ ಏನೋ ಸ್ವಲ್ಪ ಜನ ಬಂದಿಲ್ಲ, ಎಲ್ಲ ಊರಿಗೆ ಹೋಗಿದ್ದಾರೆ. ಇವಾಗ ಮತ್ತೆ
ಇನ್ನೊಂದು ಎಡ್ವರ್ಟ್ ಮಾಡ್ಬಿಟ್ಟಿದ್ದಾನೆ ಇವನು. ಸೊ ಅವ್ನು ಎಲ್ಲೋದ್ರೂ ಎಡ್ವರ್ಟೇ ಮಾಡ್ತಾ ಇರ್ತಾನೆ, ನಮ್ಗೆ ಒಂದು ಕಡೆ ಕರೆಕ್ಟಾಗಿ ಇದು ಮಾಡಲ್ಲ. ಇವಾಗ ನೋಡಿ, ಇವಾಗ GK ಹೋಗ್ತಾ ಇದ್ದೀವಿ ಹೆಬ್ಬಾಳ ಇದಕ್ಕೆ ಖುಷಿ ಮಾಡೋಕ್ಕೆ. ಇವನೇ ಕರೆದಿದ್ದು, ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಇವಾಗ ಇಲ್ಲೇನೋ ಕಾರಲ್ಲಿ ಇವಾಗ ಫೋನ್ ಹೊರಟಿದೆ, ಫೋನ್ ಹಾಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಗಿಂಬಲೇ ತೊಗೊಂಡಿಲ್ಲ. ಸೊ ಮತ್ತೆ ಇವಾಗ ನಮ್ಮ ಮನೆ ತನಕ ಹೋಗಿ ಒಂದು ಫೋನ್ ಮಾಡಿ ನ್ಯಾಪ್ಸು ಇದೆ ಎತ್ಕೊಡೋ ಅಂತ. ಸೊ ನೋಡಿ ಬರೀ ಬಾರೋ ಅಂದ್ಬಿಡ್ತಾನೆ ಈ ಥರ. ಹೋಗಿ ಮತ್ತೆ ಇವಾಗ ಅಲ್ಲೇ ನಾವು ಗುರುಗುಂಟೆ ಪಾಳದ ಮೇಲೆ ಹೋಗ್ಬೋದಿತ್ತು, ಬಟ್ ಇವಾಗ ಮತ್ತೆ ನಾವು ನಮ್ಮ ಮನೆ ತನಕ ಹೋಗಿ ರಾಜಾಜಿನಗರ ತನಕ ಹೋಗಿ ಅಲ್ಲಿ ಕಾಡೋಡ್ ಮೇಲೆ ಹೋಗ್ಬೇಕು. ಸೊ ಹೋಗಿ ನೋಡ್ಕೊಂಬರ್ತಾರಣ್ಣ ಎಲ್ಲ. ಸೊ ಅಣ್ಣ ಬಂದ್ಬಿಟ್ಟು ನೆಕ್ಸ್ಟ್ ವಾರ ನೀನು. ಸೊ ಅಣ್ಣ ಬಂದ್ಬಿಟ್ಟು ನೆಕ್ಸ್ಟ್ ವಾರ ಶಬರಿಮಲೆಗೆ ಹೋಗ್ತಾ ಇದ್ದಾನೆ. ಸೊ ಎಲ್ಲ ಫ್ಯಾಮಿಲಿ ಜೊತೆನಾ? ಫ್ಯಾಮಿಲಿ ಜೊತೆ ಎಲ್ಲ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಒಂದು 5 ದಿನನಾ, ಒಂದು 5-6 ದಿನ ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಎಲ್ಲ. ಸೊ ಬೇಡ್ಕೊಳ್ಳಪ್ಪ ದೇವ್ರ ಹತ್ರ, ನಮಗೂ ಒಳ್ಳೇದಾಗಲಿ, ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಲಿ, ಎಲ್ಲ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ತುಂಬಿಕೊಂಡು ಚೆನ್ನಾಗಿ ಓಡಲಿ ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಅದೋಕೆ ನೆಕ್ಸ್ಟ್ ಹೆಂಗೆ ಚಿಕ್ಕಮಂಗ್ಳೂರಿಗೆ ಯಾವಾಗ? ಚಿಕ್ಕಮಂಗ್ಳೂರು ಪ್ಲ್ಯಾನ್ ಇದೆಯಲ್ಲ, ನೀವು ಹೋಗಿ ಬನ್ನಿ, ನಾವು ಪ್ಲ್ಯಾನಲ್ಲಿ ಇಲ್ಲ. ಸೊ ಏನು ವಿಷಯ ಅಂತಂದರೆ, ಇವನು 27ನೇ ತಾರೀಕು ಅಥವಾ 28ನೇ ತಾರೀಕು ಶಬರಿಮಲೆಗೆ ಹೋಗ್ತಾ ಇರೋದು. ಸೊ 24, 25 ಅಂದ್ಬಿಟ್ಟು ಇವನ ಫ್ರೆಂಡು ನಮ್ಮ ಅಕ್ಕಂದು ಮದುವೆ ಇದೆ, ಅಕ್ಕವ್ರ ಅಕ್ಕಂದು. ಸೊ ನೀವು ಇವನ ಫ್ರೆಂಡು ನಮ್ಮ ಅಕ್ಕಂದು ಮದುವೆ ಇದೆ, ಅದಕ್ಕೆ ಬರಲೇಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ಬೆಂಗಳೂರಲ್ಲಿ ಆಗಿದ್ರೆ ಸೊ ಎಷ್ಟೊತ್ತಾಗಿದ್ರು ಹೋಗಿ ಬಂದ್ಬಿಡ್ತಾ ಇದ್ವಿ. ಸೊ ಚಿಕ್ಕಮಂಗ್ಳೂರು ಆಗಿರೋದ್ರಿಂದ ಸ್ವಲ್ಪ ಡೌಟ್ ಹೊಡಿತಾ ಇದ್ದೀವಿ ಎಲ್ಲ ಹೋಗೋದು. ಸೊ ನಮ್ಮ ಅಣ್ಣ ಬೇರೆ ಶಬರಿಮಲೆ ಹಾಕೊಂಡ್ಬಿಟ್ಟವ್ರೆ. ಶಬರಿಮಲೆಗೆ ನಾವು ಹೋಗ್ಬೇಡ ಅನ್ನಂಗಿಲ್ಲ, ಹೋಗ್ಬೇಡ ಅನ್ನಂಗಿಲ್ಲ, ಅಲ್ಲ ಹೋಗೋ ಇದು ಮಾಡೋ ಅನ್ನಂಗಿಲ್ಲ. ಸೊ ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಬಟ್ ನೋಡೋಣ ಏನಾಗತ್ತೆ ಅಂತ. ಅಕಸ್ಮಾತ್ ಹೋಗಿದ್ರೆ ಸೊ 24ನೇ ತಾರೀಕು ಬಂದ್ಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗಿ 25ನೇ ತಾರೀಕು ಬೆಳಗ್ಗೆ ಹೋಗಿ ಸೊ ಈವ್ನಿಂಗ್ ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ ಇಲ್ಲೇ. ನೋಡೋಣ, ನಮ್ಮ ಫ್ರೆಂಡ್ಸ್ ಜನ ಜಾಸ್ತಿ ಬಂತು ಅಂತಂದರೆ ಇಲ್ಲೇ ಹಿಂಗೆ ಕಾರಲ್ಲೇ ಹೋಗ್ಬಿಡ್ತಿರ್ತೀವಿ. ಆ್ಯಂಡ್ ನಿಮಗೆ ಅದು ಬ್ಲಾಗ್ ಕೂಡ ಮಾಡಿ ಹಾಕ್ತಾ ಇರ್ತೀನಿ. ಬಟ್ ಡೌಟ್ ಇದೆ ಎಲ್ಲ ಬರೋದು, ಆ್ಯಂಡ್ ಕಾರ್ಡ್ ತೊಗೊಂಡು ಹೋಗೋದು ಡೌಟ್ ಇದೆ. ನೋಡೋಣ ಮುಂದೆ ಏನಾಗ್ತಾ ಇರುತ್ತೆ ಏನು ಅಂತ. ಏನಿದೆ ಸುಜಲ್, ನಿಮ್ದು ಯಾವಾಗ ಮದುವೆ? ಫ್ರೆಂಡ್ ಅವ್ರ ಅಕ್ಕನ ಮದುವೆ ಆಗ್ತಾ ಇದೆ. ನಿಮ್ಮ ಮದುವೆ ಯಾವಾಗ? ಇಷ್ಟು ಬೇಗ ಅಳ್ಲಿಕ್ಕಿಲ್ಲ, ಬೇಡ ಬೇಡವಂತೆ ಅಂದರೆ ಇಲ್ಲ, ಅವಾಗ ಇನ್ಮೇಲೆ ವ್ಲಾಗಲ್ಲಿ ಬರ್ತಾ ಇರ್ತಾನೆ. ಹೇಳ್ತೀನಿ ಬಿಡಿ, ಇನ್ನು ಟೈಮ್ ಇರೋದ್ರಿಂದ ಅವ್ರ ಮದುವೆ ಬಂದಾಗ ಹೇಳ್ತೀನಿ. ಅಷ್ಟೊತ್ತಿಗೆ ಇನ್ನೂ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಿರ್ತಾರೆ, ಅವರೆಲ್ಲ ಇನ್ನು ಮದುವೆಗೆ ಬಂದು ಊಟ ಮಾಡ್ಕೊಂಡು. ಇವಾಗ ಸದ್ಯಕ್ಕೆ ಕಾರಿಡಾರ್ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ಕೊಂಡು ಸ್ವಲ್ಪ ಟ್ರಾಫಿಕ್ ಗೊತ್ತಾ ನಿಮ್ಗೆ, ಯಾರಿಗೆ ಗೊತ್ತಿದೆ ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅಂತ. ಸೊ ಇಷ್ಟೊತ್ತಲ್ಲಿ ಟ್ರಾಫಿಕ್ ಹೆಂಗಿದೆ ನೋಡ್ಕೊಂಬರೋಣ ಬನ್ನಿ.
ಸೊ ಇವಾಗ ಕೃಷಿ ಮೇಳ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಹೆಂಗಿದಪ್ಪ ಕೃಷಿ ಮೇಳ? ತುಂಬಾ ಜನ ಜಾಸ್ತಿ, ಇಡೀ ಜನ ಮುತ್ಕೊಂಡ್ಬಿಟ್ಟಿದ್ರು. ಅಂದ್ರೆ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಎಂಟ್ರೆನ್ಸ್ ನೀವಾಗಲೇ ನೋಡ್ದಂಗೆ ಫಸ್ಟ್ ನಿಮ್ಗೆ ಪ್ರಾಣಿಗಳು ಇಟ್ಬಿಟ್ಟಿದ್ದಾರೆ, ಅನಿಮಲ್ಸ್. ಅಲ್ಲಿ ನಿಮ್ಗೆ ಮೇಕೆ ಮತ್ತೆ ಈ ಎತ್ತುಗಳು, ಆಮೇಲೆ ಕೋಳಿಗಳು, ಫಿಶ್ಗಳು ಜಾಸ್ತಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ಬಿಟ್ರೆ ಜನ ಮುಂದೆಗಡೆ ಆ ಕಡೆ ಈ ಕಡೆ ಎಕ್ವಿಪ್ಮೆಂಟ್ಸ್ ಏನಿದೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇಲ್ಲ. ಇಷ್ಟಾಗತ್ತೋ ಅಷ್ಟು ನೋಡ್ಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ನಿಮ್ಗೆ ಆಗಲೇ ನೋಡ್ದಂಗೆ ಇದು ಮಾಡಿದ್ದೀವಿ. ಸೊ ನೀವು ಕೃಷಿ ಮೇಳಕ್ಕೆ ಹೋಗಿ ಬರಬೇಡಿ, ಯಾಕಂದರೆ ಇವಾಗ ಹೋಗ್ತು ಅಂತಂದರೆ ನಾನು ಈ ವಿಡಿಯೋ ಮಂಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಂಡೇ ಆಗಿದೆ, ಸೊ ನಾಳೆ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನೀವು ಹೋಗ್ತು ಅಂತಂದ್ರೆ ಕೃಷಿ ಮೇಳ ಆಗೋಗಿರುತ್ತೆ. ಇವತ್ತೇ ಲಾಸ್ಟು, 5 ಗಂಟೆ ಒಳಗಡೆ ಲಾಸ್ಟ್ ಆಗಿರುತ್ತೆ. ಸೊ ಇವಾಗ ಸ್ವಲ್ಪ ಕತ್ತಾದಂಗೆ ಇದ್ಬಿಟ್ಟು ಜನ ಎಲ್ಲ ಕಳಿಸಿ ಇವಾಗ ಕ್ಲೋಸ್ ಮಾಡಿರ್ತಾರೆ. ಸೊ ಅದು ಬಿಡ್ತು ಅಂತಂದರೆ ನೆನ್ನೆ ಬಯಲಿ ಗಣಗಳ ಫಿಲಮ್ಗೆ ಹೋಗಿದ್ದೆ. ಇವ್ರು ಬಂದಿರಲಿಲ್ಲ, ನಮ್ಮ ಇನ್ನೊಬ್ಬರು ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಒಂದು 5 ಜನ ಹೋಗಿದ್ವಿ. ಸೊ ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಫಿಲಮ್ ಸಖತ್ತಾಗಿದೆ, ನೋಡ್ಬೋದು, ಆರಾಮ್ಸೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಸೊ ಎಲ್ಲ ಸಖತ್ತಾಗಿದೆ. ಫಸ್ಟ್ ಹಾಫ್ ಅಂದ್ಬಿಟ್ಟು ಸ್ವಲ್ಪ ಸ್ಲೋ ಮೂವಿಂಗ್ ಆಗಿರುತ್ತೆ, ಸ್ಟೋರಿ ಬಿಲ್ಡಿಂಗಲ್ಲಿ ಫುಲ್ ಇನ್ವಾಲ್ವ್ ಆಗಿರುತ್ತೆ. ಆ್ಯಂಡ್ ಜಾಸ್ತಿ ಎಮೋಷನ್ಸು ಅದು ಇದು ಆ್ಯಂಡ್ ಏನಕ್ಕೆ ಕತೆ ಇದು ಮಾಡ್ತಾ ಇದ್ದಾರೆ, ಹೆಂಗೆ ಇದೆಲ್ಲ ಆಯಿತು ಅಂತ ಆಗಲೇ ಹೇಳ್ದಂಗೆ ಸ್ಟೋರಿ ಬಿಲ್ಡಿಂಗಲ್ಲಿ ವಿತ್ ಎಮೋಷನ್ಸ್ ಸ್ವಲ್ಪ ಸ್ಲೋ ಪೇಸಲ್ಲಿ ಹೋಗ್ತಾ ಇರುತ್ತೆ. ಆ್ಯಂಡ್ ಇಂಟರ್ವಲ್ಗೆ ಬರ್ತಾ ಸೊ ಪ್ರೀ ಇಂಟರ್ವಲ್ ಫೈಟಲ್ಲಿ ನಿಮಗೆ ಅಲ್ಲಿಂದ ಪಿಕಪ್ ಆಗುತ್ತೆ. ಬಯಲು ರಣಗಲ್ಲಿ ಯಾರು ಅಲ್ಲಿಂದ ನಿಮಗೆ ಆ್ಯಕ್ಷನ್ ಸೀನ್ಸ್ ಎತ್ಕೊಳ್ಳುತ್ತೆ. ಅಲ್ಲಿಂದ ಸೆಕೆಂಡ್ ಹಾಫ್ ಫಿಲಮ್ ನಿಮಗೆ ಆ್ಯಕ್ಷನ್ ಸೀನ್ಸ್ ತಗೊಂಡು ಅಲ್ಲಿಂದ ನಿಮಗೆ ಎಂಡ್ ಆಗ್ತಾ ಇರುತ್ತೆ. ಫಿಲಮ್ ಸಖತ್ತಾಗಿದೆ. ಏನಪ್ಪ ಚೆನ್ನಾಗಿಲ್ಲ ಅಂತಂದರೆ, ಸೊ ರವಿ ಬಸೂರು ಸ್ವಲ್ಪ ಈ ಫಿಲಮ್ಗೆ ಅಷ್ಟೊಂದು ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿಲ್ಲ. ಎಲ್ಲೆಲ್ಲಿ ಎಲಿವೇಶನ್ ಮಾಡಬೇಕಿತ್ತು, ಎಲ್ಲೆಲ್ಲಿ ಆ ಸೀನ್ನ ಎತ್ತಬೇಕಿತ್ತು, ಆ ಸೀನ್ಸ್ ಚೆನ್ನಾಗಿತ್ತು, ಅಲ್ಲಲ್ಲಿ ಬಿ ಜಿ ಎಮ್ಗಳನ್ನ ಅಷ್ಟೊಂದು ಕೊಟ್ಟಿಲ್ಲ. ಆ್ಯಂಡ್ ಅಷ್ಟೊಂದು ಬಿ ಜಿ ಎಮ್ ಕೂಡ ಚೆನ್ನಾಗಿಲ್ಲ. ಅದೊಂದು ಬಿಡ್ತು ಅಂತಂದರೆ, ಬಿ ಜಿ ಎಮ್ ಬಿಡ್ತು ಅಂತಂದರೆ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಶಿವಣ್ಣ ಅವ್ರ ಆ್ಯಕ್ಟಿಂಗು ಸೊ ಎಲ್ಲ ಸಖತ್ತಾಗಿದೆ. ಆರಾಮ್ಸೆ ಹೋಗಿ ನೋಡ್ಬಿಡ್ತಾ ಇರ್ಬೋದು. ಸೊ ಅದು ಬಿಡ್ತು ಅಂತಂದರೆ, ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಇನ್ನೊಂದು ಕಡೆ ಹೋಗ್ತಾ ಇರ್ತೀನಿ. ಹಾಗೇನೆ ನಮ್ಮ ಅಣ್ಣನ ಕಸಿನ್ ಅಣ್ಣಂದು ಅವ್ರದ್ದು ಜಿಮ್ ಇನಾಗ್ರೇಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ನಿಮಗೆ ನೋಡ್ಬಿಟ್ಟು ನಾನು ಇನ್ನೂ ಒಂದು ಏನೋ ಒಂದು ಅಂದ್ಕೊಂಡಿದ್ದೀನಿ, ಏನೋ ಒಂದು ಇವಾಗ ಸಡನ್ ಐಡಿಯಾ ಬಂತು. ಸೊ ಅದೇನೋ ಅಂತ ನಿಮಗೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ, ಇಲ್ಲ ಅಂತಂದರೆ ಮುಂದಿನ ನೀವು ಗೊತ್ತಾಗ್ತಾ ಇರುತ್ತೆ. ಸೊ ಇವಾಗ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ನೆಕ್ಸ್ಟು ಅಲ್ಲಿ ಸಿಗ್ತಾ ಇರ್ತೀನಿ. ಸೊ ಇವಾಗ ನೀವು ನೋಡಿದ್ರಿ, ಸೊ ನಮ್ಮ ಕಸಿನ್ ಅಣ್ಣ ಹೊಸ ಜಿಮ್ ಅನ್ನ ಓಪನ್ ಮಾಡಿದ್ದಾರೆ, BS ಫಿಟ್ನೆಸ್ ಅಂತ. ಇಲ್ಲೇ ಕುರುಬಳ್ಳಿ ಲಗ್ಗೆರೆ ಹತ್ರ ಬರುತ್ತೆ. ಲಗ್ಗೆರೆ ಡೌನ್ ನೀವು ಇಳಿತು ಅಂತಂದರೆ, ಸೊ ಮಂಜುಶ್ರೀ ಲಗ್ಗೆರೆ ಬ್ರಿಡ್ಜ್ ಹತ್ರ ಏನು ಹೋಗ್ತಾ ಇರ್ತೀರಾ, ಆ ಡೌನ್ ಇಳಿದು ಬೇಕಾದ್ರೆ ನಿಮಗೆ ಅಲ್ಲೇ ಕಾಣಿಸುತ್ತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಅಥವಾ ನೀವು ಇಲ್ಲಿ ಮಂಜುಶ್ರೀ ಚೌಟ್ರಿ ಅಂತ ಕೇಳ್ತು ಅಂತಂದ್ರು ಅದ್ರ ಪಕ್ಕದಲ್ಲೇ BS ಫಿಟ್ನೆಸ್ ಅಂತ ಇದೆ. ಸೊ ಯಾರಾದರೂ ಅಕಸ್ಮಾತ್ ಆ ಕಡೆ ಲಗ್ಗೆರೆ ಹತ್ರ ಅಥವಾ ಕುರುಬಳ್ಳಿ ಯಾರು ಹತ್ರ ಇದ್ದೀರಾ ಅಂತಂದರೆ, ಸೊ ನೋಡಿ ಟ್ರೈಔಟ್ ಮಾಡಿ ಜಿಮ್ಮನ್ನು. ಅಲ್ಲಿ ಚೆನ್ನಾಗಿರುತ್ತೆ, ಒಳ್ಳೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಆ್ಯಂಡ್ ಪರ್ಸನಲ್ ಟ್ರೈನಿಂಗ್ ಕೂಡ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡ್ತಾ ಇರ್ತಾರೆ. ಸೊ ಇದು ಇವತ್ತಿನ ಡೇ ಆಗಿತ್ತು. ಸೊ ಬೆಳಗ್ಗೆ ಕೃಷಿ ಮೇಳ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಂದ ಬಂದು ಆಗಲೇ ಹೇಳ್ದಂಗೆ ನಮ್ಮ ಫ್ರೆಂಡ್ಸನ್ನು ಮೀಟ್ ಮಾಡೋಕೆ ಹೋಗಿದ್ದೆ ಪಾರ್ಕ್ ಹತ್ರ. ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಅದಾದಮೇಲೆ ಇವಾಗ ಈ ಫಂಕ್ಷನ್ ಸೆರೆಮನಿ. ಇಲ್ಲೊಂದೇನಪ್ಪ ಅಂತಂದರೆ, ಇವ್ರನ್ನ ಮೀಟ್ ಮಾಡಿದೆ, ಕಾಟೇರ ಫಿಲಮಿನ ಡೈಲಾಗ್ ರೈಟ್ರು. ಸೊ ಅವ್ರನ್ನ ಮೀಟ್ ಮಾಡಿದೆ. ಸೊ ಅದ್ರಲ್ಲಿ ನೀವು ಫೋಟೋ ನೋಡ್ತಾ ಇರ್ತೀರಾ. ಸೊ ಸಡನ್ನಾಗಿ ಬಂದೆ, ಎಂಟ್ರ್ ಆದೆ. ಸೊ ಅವ್ರು ಕೂಡ ಇದ್ದರು. ಸೊ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡೆ. ಸೊ ಅವ್ರನ್ನ ಮೀಟ್ ಮಾಡಿದ್ದಾಯಿತು. ಸೊ ಇಲ್ಲಿಗೆ ಈ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟೆ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಸೊ ಮತ್ತೆ ಇನ್ನು ಯಾವಾಗ ಆಗ್ತಾ ಇರುತ್ತೆ ಇವತ್ತಿನ ಈ ವಾರಕ್ಕೆ. ಸೊ ಇದೊಂದು ವೀಡಿಯೋ ಆಯಿತು, ಮತ್ತೆ ಇನ್ನೊಂದು ವೀಡಿಯೋ ಟ್ರೈ ಮಾಡ್ತೀನಿ. ಅಟ್ಲೀಸ್ಟ್ ವಾರಕ್ಕೆ 2 ವೀಡಿಯೋ ಟ್ರೈ ಮಾಡ್ತಾ ಇರ್ತೀನಿ. ಆಗಿಲ್ಲ ಅಂತಂದರೆ ಒಂದು ವೀಡಿಯೋ ಅಂತ ಕನ್ಫರ್ಮ್ ಆಗಿ ನಿಮಗೆ ಬರ್ತಾ ಇರುತ್ತೆ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಗೆ ಬರ್ತೀನಿ. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಸಿ ಯು.